ಇನ್ನೊಂದು ಕುಮಾರಸ್ವಾಮಿ ಅವರು ಬಹಳ ಸತ್ಯ ಹರಿಶ್ಚಂದ್ರ ಮಾತಾಡ್ತಾರೆ ಸರ್. ತಾವು ನೆನ್ನೆ ಹೇಳಿದ್ದೀರಾ, ನಾನು ಕುಮಾರಸ್ವಾಮಿಗೆ ಮಾಧ್ಯಮ ಮುಖಾಂತರ ಜನಗಳ ಮುಂದೆ ರಾಮನಗರ ಸವಾಲನ್ನ ಕೇಳಕ್ ಬಯಸ್ತಾ ಇದೀವಿ. ಬಹಳ ಕುಮಾರಸ್ವಾಮಿ ಅವ್ರನ್ನ ಬಹಳ ಹತ್ರದಲ್ಲಿ ನೋಡಿದ್ರು ನಾವು. 24 ಗಂಟೆಯಲ್ಲಿ 16 ಗಂಟೆ ನನ್ನ ಜೊತೆ ನನ್ನ ಹೆಂಗ್ ಉಪಯೋಗಿಸ್ಕೊಂಡ್ರು ನಾನು ನಿಮ್ ಮುಂದೆ ಹೇಳಕ್ ಬಯಸಲ್ಲ. ನಾನು ಆ ಕುಮಾರಸ್ವಾಮಿ ಏನಂತ ನನ್ಗೆ ಚೆನ್ನಾಗಿ ಗೊತ್ತಿದೆ. ಕುಮಾರಸ್ವಾಮಿ ಏನಂತ ನನ್ಗೆ ಚೆನ್ನಾಗಿ ಗೊತ್ತಿದೆ. ಕುಮಾರಸ್ವಾಮಿಗೆ ಒಂದು ಸವಾಲನ್ನ ಕೇಳಕ್ ಬಯಸ್ತೀನಿ ನಾನು. ಇವತ್ತು ಕುಮಾರಸ್ವಾಮಿ ನಾನು ಬಹಳ ಸತ್ಯ ಹರಿಶ್ಚಂದ್ರ ಅಂತ ಮಾತಾಡ್ತಾರಲ್ಲ ಸ್ವಾಮಿ. ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಕುಮಾರಸ್ವಾಮಿ ಅವರು ಬಹಳ ಸತ್ಯ ಹರಿಶ್ಚಂದ್ರ ಅಂತ ಮಾತಾಡ್ತಾರೆ. ಇವತ್ತು ಕುಮಾರಸ್ವಾಮಿಗೆ ನಾನು ರಾಮನಗರ ಒಂದು ಸವಾಲ್ ಸರ್. 2004 ಅವ್ರ ಅಫಿಡೇವಿಟ್ ಅಲ್ಲಿ ಕೊಟ್ಟಿರೋದು ಎಷ್ಟು ಘೋಷಣೆ ಮಾಡಿದ್ದಾರೆ. ಇವತ್ತು ಅಫಿಡೇವಿಟ್ 23 ಎಷ್ಟಿದೆ ಅಂತ ಅವ್ರು ಹೇಳ್ಬೇಕಾಗ್ತದೆ. 2004 ಇನ್ಕಮ್ ಟ್ಯಾಕ್ಸ್ ನಿಲ್ತೇವೆ. ಇವತ್ತೆಷ್ಟಿದೆ? 1800 ಕೋಟಿ ತೋರಿಸ್ಕೊಂಡಿದೆ. ಕುಮಾರಸ್ವಾಮಿ ಅವರೇ, ಎಲ್ಲಿಂದ ಬಂದು ನೀವು ರೈತರು ಮಕ್ಕಳು? ಎಲ್ಲಿಂದ ಬಂತು ಸ್ವಾಮಿ? ಮಾತಾಡೇ ಡಿ ಕೆ ಶಿವಕುಮಾರ್, ಮಾತಾಡೇ ಸುರೇಶ್ ಅವರು. ನಿಮ್ಗೆ ಎಲ್ಲಿಂದ ಬಂತು ಸ್ವಾಮಿ? ಯಾರು ಕೊಟ್ಟರು ನಿಮ್ಗೆ ದುಡ್ಡು? ಎಲ್ಲಿಂದ ಬಂತು? 1800 ಕೋಟಿ ಇವತ್ತು ಡಿಕ್ಲೇರ್ ಮಾಡ್ಕೊಂಡಿದ್ದೀರಾ. ನಮ್ಗೆ ನೋಡಿ, ಆ ಕಾಲದಲ್ಲಿ ನಾನು ಏನ್ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ, ಇವತ್ತು ಅಷ್ಟಿಗೆ ಇದೆ. ಒಂದ್ ಮನೆ ಬಿಟ್ಟು ಏನಿಲ್ಲ. ಕುಮಾರಸ್ವಾಮಿ ಅವರೇ, ನೀವೇನೇನ್ ಮಾಡ್ಕೊಂಡಿದ್ದೀರಾ, ಹೆಂಗ್ ಇದ್ ಮಾಡ್ಕೊಂಡಿದ್ದೀರಾ ಎಲ್ಲ ಚೆನ್ನಾಗಿ ಗೊತ್ತಿದೆ. ನಿಜ ನೋಡಿ ಉತ್ತರ ಕೊಡ್ಬೇಕಾಗ್ತದೆ. ಮಾತಾಡೇ ಡಿ ಕೆ ಶಿವಕುಮಾರ್ ಸ್ವಾಮಿ. ನಿಮ್ದೇಳಿ ಮತ್ತೆ 1800 ಚಿಲ್ಲರೆ ಹೆಂಗ್ ಬಂದಿದೆ ನೀವ್ ಹೇಳ್ಬೇಕಾಗ್ತದೆ. ದಯಮಾಡಿ ಜನ ಇದೆಲ್ಲ ಅರ್ಥ ಮಾಡ್ಕೊಂಡು ಅವ್ರ ಬರೀ ನಾಟಕ. ಅವ್ರಿಗೆ ಸಹಿಸಕ್ ಸಾಧ್ಯ ಆಗ್ತಾ ಇಲ್ಲ. ಏನಾರ ಮಾಡಿ ಈ ಸರ್ಕಾರ ಬೀಳ್ಸ್ಬೇಕಂತಾರೆ. ಈ ಜನದಲ್ಲಿ ನಿಮ್ ಸರ್ಕಾರ ಇದು ಬೀಳ್ಸಕ್ ಸಾಧ್ಯ ಆಗಲ್ಲ. ಕುಮಾರಸ್ವಾಮಿ ಅವರಿಗೆ ಅದೆಲ್ಲ ಹಳೆ ಆಟ. ನಿಂದು ಈ ಆಟ ನಡೆಯಲ್ಲ. ಈ ಆಟ ನಡೆಯಲ್ಲ. ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಅವರ ಬಹಳ ಬಿಗಿ ಆಗಿದ್ದಾರೆ. ಏನೇನು ಮಾಡಲ್ಲ. ಅವ್ರು ಮಾತ್ರ ಅಲ್ಲ, ನಾವೆಲ್ಲ ಇದ್ದೀವಿ. ನಾವೆಲ್ಲ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಜೊತೆವಿ. ಕರ್ನಾಟಕ ರಾಜ್ಯ ಜನತೆ ಅವ್ರ ಜೊತೆ ಇದ್ದಾರೆ. ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು. ಎಲ್ಲ ಒಂದೆಲ್ಲ ನಾನು ಹೇಳಿದೆ, ಅದಕ್ಕಿಂತ ಮುಂಚೆ ನಾವು ಬಹಳ ನಿರೀಕ್ಷೆ ಇಟ್ಕೊಂಡಿದ್ವಿ. ನಾವು 15 ಸೀಟಿಂದ 20 ಸೀಟ್ ಗೆಲ್ತೀವಿ ಅಂತ. ನಾನು ಎಲ್ಲರಿಗಿಂತ ಬೇಜಾರಾಗಿದ್ದು ಯಾವ ಗೆಲ್ತೀವಿ ಅವ್ರು ಸೋತಿಲ್ಲ. ರಾಮನಗರಲ್ಲಿ ಡಿ ಕೆ ಸುರೇಶ್ ಅವರು ಸೋತಿದ್ದ ಬಹಳ ನೋವಾಗಿದೆ. ನಾನು ಸೋತಾಗಾಯ್ತದು. ಏನಕ್ಕಂದ್ರೆ ಡಿ ಕೆ ಸುರೇಶ್ ಅವ್ರನ್ನ ಬಹಳ ಹತ್ರದಲ್ಲಿ ನೋಡಿದ್ದೀನಿ. ನನ್ನ ಮನಸ್ಸಿಗೆ ಇಡೀ ದೇಶದಲ್ಲಿ ಯಾವ MP ಹಗಲು ರಾತ್ರಿ ಯಾರನ್ನ ಕೆಲಸ ಮಾಡ್ತಾರೆ ಒಬ್ಬೇ ಇವತ್ತು ನಾವು ಏಕೆ ಮಾಡ್ಕೊಂಡಿದ್ದೀರಾ? ಎಲ್ಲಿದ್ದಾರೆ ಸ್ವಾಮಿ ಅವರು? ಎಲ್ಲಿದ್ದಾರೆ ನೋಡಿ ಸಾಧ್ಯನಾ? ಯಾವ್ದಾರ ಒಂದು ತಾಲೂಕಿಗೆ ಹೇಳ್ತಾ ಇದ್ರು, ಬಾಲಣ್ಣ ಪುಟ್ಟಣ್ಣ ಅವರು, ಬಹಳ ಜನ MLA ರಾಜಣ್ಣ ಅವರೆಲ್ಲ ಯಾವಾಗ ಹೇಳ್ತಾರೆ ಸರ್ ಏನ್ ಸರ್ MP ಸರ್ ಅವ್ರು ಒಂದಿನ ರೆಸ್ಟ್ ಆದ್ರೂ ಬೇಡ ಸರ್. ಸಂಡೇ ಅಧಿಕಾರಿಗಳು ಸಂಡೇ ಆದ್ರೂ ರೆಸ್ಟ್ ಮಾಡ್ತಾರೆ ಸರ್. ಪಾಪ ಇವ್ರಿಗೆ ಸಂಡೇಗೂ ರೆಸ್ಟ್ ಇಲ್ಲ. ಯಾವ್ದಾರ ಒಂದು ತಾಲೂಕನ್ನ ಹಾಕೊಂಡು ಬೆಳಗಿಂದ ಸಂಜೆವರೆಗೂ 9 ಗಂಟೆ ಹೊಟ್ರೆ ರಾತ್ರಿ 9 ಗಂಟೆಗೆ ಮನೆಗೆ ಹೋಗ್ತಾರೆ ಸರ್. ನಮ್ಗೆಲ್ಲ ಕಾಟ ಕೊಡ್ತಾವ ಸರ್ ಅಂದ್ರು. ಅಂತ ಕೆಲಸ ಅವ್ರು ಮಾಡೋಣ ತಾವು ಇವತ್ತು ಸೋತಿಲ್ಲ. ಇವತ್ತಾಯ್ತು ಆಯ್ಕೆ ಮಾಡ್ಕೊಂಡಿದ್ದಿಲ್ಲ. ಎಷ್ಟು ದಿನ ಎಷ್ಟು ಸತಿ ನೋಡಿದ್ರಪ್ಪ ಅವನ್ನ? ಎಷ್ಟು ಸತಿ ನೋಡಿದ್ರ? ನೋಡಿ ಸಾಧ್ಯನಾ? ಏನಿದ್ರು ನಿಮ್ ಕಷ್ಟ ಸುಖಕ್ಕೆ ಬರೋರೆ ಡಿ ಕೆ ಸುರೇಶ್. ಇದೆಲ್ಲ ಅರ್ಥ ಮಾಡ್ಕೊಂಡು ಸಭೆಯನ್ನು ಕಾಣಲಿಕ್ಕೆ ಬಹಳ ಕಾದ್ರಿಂದ ನಮ್ಮ ನಾಯಕರಾದಂತ ಶಿವಕುಮಾರ್ ಸಾಹೇಬರು ಮಾತು ಕೇಳ್ಬೇಕಂತ ತಾವು ಕಾದ್ರಿಂದ ಹಾಗಾಗಿ ಹೆಚ್ಚಾಗಿ ಮಾತಾಡಬಹುದಲ್ಲ. ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಬೋದು. ನಾಳೆ ರಾಮನಗರದಲ್ಲಿ ಅವ್ರ ಅಡ್ಡ ಕೇಳಬೇಕು. ಸುಮ್ಮನೆ ಸಭೆ ಆಗ್ತಷ್ಟು ಮನೆಯಲ್ಲಿ ಊಟ ಮಾಡ್ಕೊಂಡು ಮಾಡ್ಕೊಳ್ಳೋದಿಲ್ಲ. ನಾಳೆ ಕೇಳಬೇಕು. ಅವ್ರ ಬಂದು ಯಾವ ಕಾರಣಕ್ಕೆ ನೀವು ಬಂದಿದ್ದೀರಾ, ಯಾವ ಕಾರಣಕ್ಕೆ ತಾವು ಪಾದಯಾತ್ರೆ ಮಾಡ್ತಾ ಇದ್ದೀರಾ, ಏನ್ ಸಿದ್ದರಾಮಯ್ಯ ಪಾತ್ರ ಇದೆ ಅಂತ ಹೇಳಿ ಅಂತ ಹೇಳ್ಬಿಟ್ಟು ತಾವು ಅರ್ಥ ಆಗ್ಬೇಕಂತ ಮಾತನ್ನ ಹೇಳಿ ನಮಗೆ ಮಾತಾಡೋಕೆ ಅವಕಾಶ ಮಾಡಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.